ಗೇಮರ್ಸ್ ಎಲ್ಲರೂ ಹೆಂಗಿದ್ದೀರಾ? ನಾನು ಅನ್ಕೋತೀನಿ ಎಲ್ಲರೂ ಚೆನ್ನಾಗೇ ಇದ್ದೀರಾ. ಇವತ್ತು ನಾನು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇವತ್ತು ಒಂದು ಸ್ವಲ್ಪ ಸ್ಪೆಷಲು ಇದೆ ವಿಡಿಯೋ, ಯಾಕಂದರೆ ನನಗೆ 4 ಇಯರ್ಸ್ ಸಿಕ್ಕಿದೆ ಗೈಸ್. ನಾನು ಓಲ್ಡ್ ಪ್ಲೇಯರು, ನಂಗೆ ಸಿಕ್ಕಿರಲಿಲ್ಲ. ಯಾಕಂದರೆ ನನ್ನ ಮೇಯ್ನ್ ಮಿಸ್ಟೇಕ್ ಏನಂದರೆ, ನಾನು ಗೆಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ. ಅಕೌಂಟ್ ನಂಗೆ ಇವತ್ತಿಗೂ ಕೊಟ್ಟರೆ ಬೇಕಾದ್ರೆ ನಾನು ಈ ಐ ಡಿ ಮಾರ್ಬಿಟ್ಟು ಆ ಐ ಡಿನ ತೊಗೋತೀನಿ. ಯಾಕಂದರೆ ಐ ಡಿಲಿ ತುಂಬ ರೇರ್ ಇತ್ತು. ಯಾಕಂದರೆ ರಿಯಲ್ ಜಾಸ್ಪೆಂಟ್ ಇತ್ತು ಮತ್ತು ಮೆಕ್ಲಾರಿನ್ಸ್ ಕಾರ್ ಇತ್ತು. ಮತ್ತು ₹500 ಟಾಪಪ್ ಮಾಡಿಸಿದೆ ಗೈಸ್. ಅಕೌಂಟಲ್ಲಿ 1 ಡೈಮಂಡು ಮಾಡಿಸಿಲ್ಲ. ಯಾಕಂದರೆ ನಾನು ಅವತ್ತಿಂದ ಕಲ್ತಿದ್ದೀನಿ, ಗೇಮ್ಗೆಲ್ಲ ಯಾಕೆ ಸುಮ್ಮನೆ ದುಡ್ಡು ಹಾಕಬೇಕು. ಈಗ ನನಗಾದಂಗೆ ಬೇರೆಯವರು 1000ಕ್ಕೆ 2000ಕ್ಕೆ ಮಾಡಿಸಿರ್ತಾರೆ ಟಾಪಪ್ಪು. ಅವ್ರಿಗೆ ಈ ಥರ ಹೋದಾಗ ಅವ್ರಿಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದೇ ಥರ ನನಗೂ ಆಗಿದ್ದು ಗೈಸ್. ನಿಮ್ಗೆ ಯಾವ ಥರ ಆಗಿದ್ರೆ ಕಮೆಂಟ್ ಮಾಡಿ. ಸರಿ, ಈಗ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಈಗ ಒಂದು ಬಿ ಆರ್ ರ್ಯಾಂಕ್ ಮ್ಯಾಚ್ ಆಡೋಣ. ಅದರಲ್ಲಿ ಏನಂದರೆ, ಈಗ ಫ್ಯಾಕ್ಟ್ರಿಗೆ ಇಳ್ಕೊಬೇಕು. ಫಸ್ಟು ಫ್ಯಾಕ್ಟ್ರಿಲಿ ಸ್ಕಿಲ್ಸ್ ಎಲ್ಲ ತೊಗೋಬೇಕು. ಆಮೇಲೆ ಗೇಮ್ ಪ್ಲೇ ಚೆನ್ನಾಗಿ ಆಡೋಕ್ಕೆ ಟ್ರೈ ಮಾಡ್ತೀನಿ. ನಾನು 100% ಆಗ್ತೀನಿ ನನ್ನ ಕಡೆಯಿಂದ ಗೈಸ್. ನಾನು ಹಳೆ ವಿಡಿಯೋದಲ್ಲಿ ಚೆನ್ನಾಗಿ ಆಡ್ತಿರ್ಲಿಲ್ಲ. ಯಾಕಂದರೆ ನನ್ನ ಹತ್ರ ಅಷ್ಟೊಂದು ಚೆನ್ನಾಗಿರೋ ಡಿವೈಸ್ ಇರಲಿಲ್ಲ. ಅದು ಯಾವುದೋ 2019 20 ಬಂದಿದ್ದು. ಅದು 20 ಅಲ್ಲ, 19 ಅಥವಾ ಅದಕ್ಕಿಂತ ಹಿಂದೆ ಬಂದಿದ್ದು ಫೋನ್. ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಪ್ರೈಮು. ಅದಕ್ಕೆ ಮಾಡಲ್ ಹೆಸರು ಗೊತ್ತಿಲ್ಲ ಸರಿಯಾಗಿ ನನಗೆ. ಈ ಫೋನು ಸ್ಯಾಮ್ಸಂಗ್ A21. ಇದು ಚೆನ್ನಾಗಿದೆ ಡಿವೈಸ್ ಮಾತ್ರ ಸ್ಯಾಮ್ಸಂಗ್ದು. 28GB 8GB ರ್ಯಾಮು, 28GB ಸ್ಟೋರೇಜು ಚೆನ್ನಾಗಿದೆ ಗೈಸ್. ನೋ ಲ್ಯಾಗು. ಸ್ಟ್ಯಾಂಡರ್ಡ್ ಮೂಡಲ್ಲಿ ಆಡ್ತೀನಿ ನಾನು, ಯಾಕಂದರೆ ಅದರಲ್ಲಿ ಎಷ್ಟು ಜಾಸ್ತಿ ಬರುತ್ತೆ. ಇದಕ್ಕೆ ಅಲ್ಟ್ರಾದಲ್ಲಿ ಪ್ರೆಡಿಕ್ಟ್ ಮಾಡುತ್ತಿದ್ದು, ಅಲ್ಟ್ರಾದಲ್ಲಿ ತೊಗೋಬೋದು ಆಡೋಕ್ಕೆ. ಆದರೆ ನನಗೆ ಇಷ್ಟ ಇಲ್ಲ, ಯಾಕಂದರೆ ಹೆಡ್ಶಾಟ್ ಬೀಳಲ್ಲ ಅಲ್ಟ್ರಾದಲ್ಲಿ, ಅದಕ್ಕೆ. ಸರಿ, ಏನೋ ಮಾತಿಲ್ಲದೆ ಶುರು ಮಾಡೋಣ ಗೈಸ್. ಮ್ಯಾಚ್ ಶುರು ಆದಮೇಲೆ ಸಿಗ್ತೀನಿ ಗೈಸ್. ಮ್ಯಾಚ್ ಶುರು ಆಗಿದೆ. ಫ್ಯಾಕ್ಟ್ರಿ ಇಟ್ಕೊಳ್ಳೋಣ. ನಾನು ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಬಂತು ಗೈಸ್. ಗೈಸ್ ನನಗೆ 100% ಕೊಡ್ತೀನಿ ನನ್ನ ಕಡೆಯಿಂದ ಗೈಸ್. ಯಾಕಂದರೆ ಹೊಸ ಡಿವೈಸ್ ಇದೆ ನನ್ನ ಹತ್ರ, ಈ ಸತಿ ಆಡಲೇಬೇಕು. ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಯಾರೂ ಬಂದೇ ಇಲ್ಲ ಗೈಸ್. ಬಂದಿದ್ರೆ ಚೆನ್ನಾಗಿರೋದು. ಜೊತೆಗೆ ಕಿಲ್ಲರ್ ತೊಗೋಬೋದಾಗಿತ್ತು ನಾವು. ಇಟ್ಲಿಸ್ಟ್ ಆಮೇಲೆ ತೊಗೊಳ್ಳೋದು ಇನ್ನೂ ಟೈಮ್ ಇದೆ. ಫಸ್ಟು ಲೂಟ್ ಮಾಡ್ಕೋಬೇಕು ನಾವು. ಇಟ್ಲಿಸ್ಟ್ ತೊಗೋತೀನಿ ಈಗ ಹೋಗ್ಬಿಟ್ಟು. ಕಾಯಿನ್ಸ್ ಕಲೆಕ್ಟ್ ಮಾಡ್ಕೊಂಡು ಗೈಸ್. ಫ್ರೀ ಆಗಿಲ್ವಾ? ಫ್ರೀ ಆಗಿದೆ ಗೈಸ್. ಫಸ್ಟು ಲೂಟ್ ಮಾಡ್ಕೋಬೇಕು. ಆಮೇಲೆ ಗನ್ನಿಲ್ಲ ಅಂದರೆ ಇಲ್ಲೇ ಇಟ್ಲಿಸ್ಟ್ ತೊಗೊಬಿಟ್ರೆ ಕಷ್ಟ ನನಗೆ. ಮುಟ್ಬೇಕಾದ್ರೆ ಬೆಸ್ಟು. ಇದಕ್ಕೆ ಈಗ ಬೋಜನ್ ಇಟ್ಕೊಳ್ಳೋಣ. ಇದಕ್ಕೆ M4 ತೊಗೊಂಡಿದ್ದೀನಿ. ಗೈಸ್ ಎಲ್ಲ ಲೂಟ್ ಆಗಿತ್ತು. ಈಗ ಇಲ್ಲೇ ಫ್ರಂಟಲ್ಲೇ ಒಬ್ಬ ಎನಿಮಿ ಇದ್ದಾನೆ. ನನ್ನ ಲಿಸ್ಟು ಅವ್ನು ಹೊಡಿಬೇಕೀಗ. ನಾನು ಹೋಗ್ಬಿಟ್ಟು ಈಗ ನನಗೆ ಹೊಡಿ ಹೆಂಗಿದ್ದಾನೆ ಹೇಳಿ. ತೆಗಿಸ್ತೀನಿ. ಹೆಡ್ ಶಾಟ್ ಬಿಟ್ಟು ಗೈಸ್, ಸೈಕು ಹೆಡ್ ಶಾಟೇ ಹೊಡ್ಬಿಟ್ಟೆ ಗೈಸ್. ನಾನು ಹೇಳಿಲ್ಲ 100% ಆಗ್ತೀನಿ ನಂದು ಅಂತ. ಏನಕ್ಕೆ ವೆಯ್ಟ್ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಹೆಡ್ ಶಾಟ್ ಹೊಡೆದೆ ಮಾತ್ರ ಸೈಕಾಗಿತ್ತು ನನಗೆ. ಈಗ ಅವ್ನು ಜೀಪಲ್ಲಿ ಎತ್ಕೊಂಡು ನಾನೇ ಹೋಗ್ತಾಯಿದ್ದೀನಿ ಈಗ. ಇಲ್ಲೊಂದು ಗುದ್ದಿಸ್ಕೊಂಡೆ. ಯಾರು ವಯಸ್ಸನ್ನ ಹೊಡಿಬೇಕು ಈಗ. ಮಾರ್ಕೆಟಾಗಿ ಬೇಕು ವಯಸ್ಸಲ್ಲಿ ಏಡ್ರಪ್ ಲೂಟ್ ಮಾಡೋಣ. ಸಿಗುತ್ತೆ ಗಾಡಿಯಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಹೋಗ್ತಿದ್ದೀನಿ ಗೈಸ್. ತುಂಬ ಬುದ್ಧಿವಂತ ನಾನು. ಓ ಗೈಸ್ ಸೈಕೋ. ಮಾರ್ಕೆಟ್ರಾಕ್ ನನ್ನ ಹತ್ರ ಇದೆ. ಮಾರ್ಕೆಟ್ರಾಕ್ ಹಾಕ್ತೀನಿ ಈಗ. ಹತ್ಕೊಂಡು ಹೋಗ್ಬಿಟ್ಟು ಒಬ್ರು ಗೊತ್ತಿರ್ತೀನಿ. ಇಲ್ಲಿ ಬೇಗ ಬಾ ಮಾಸ್ಟರ್, ಬೇಗ ಬಾ. ಅವ್ನು ನಂಗೆ ಹೊಡಿಬೇಕು. ಚೆನ್ನಾಗಿರುತ್ತೆ.
ಕೆಳಗಡೆ ಹೋಗ್ತೀನಿ ಅವ್ನು ಕೊಡಿ ಫಸ್ಟು. ಹೋಗು ಪವರ್ ಕೊಡು. ಹಾಂ ಅಷ್ಟೇ ಮಾಸ್ಟರ್ ಹೆಡ್ ಶಾಟೇ ಬಿದ್ದುಬಿಟ್ಟು 100% ಕೊಡ್ತೀನಿ ವಿಡಿಯೋ. ನನ್ನ ಮೇನ್ ವಿಡಿಯೋ ಆಗಿರುತ್ತೆ ಇದು. ಮಾಸ್ಟರ್ ತಗೊಂಡು ಹೊಡಿತೀನಿ ಅವನಿಗೆ. ಜಿಪ್ಲೈನ್ ಹತ್ಕೊ ಹೋಗ್ತೀನಿ ಹೋಯ್. ಮಾಸ್ಟರ್ ಟ್ರಕ್ಕೆ ಬಿಡ್ತು ನನಗೆ. ಆಮೇಲೆ ನ್ಯೂ ಪ್ಲೇಯರ್ಸ್ ಎಲ್ಲ ನನಗೆ ಯಾಕೋ ಸರಿಯಾಗಿ ಡ್ಯಾಮೇಜ್ ಕೊಟ್ಟ. ಅದಕ್ಕೆ ಉಸಿರೇ ನಿಂತ್ಕೊಂಡ್ರು ತಪ್ಪಿಸ್ತೀನಿ ಅಂದ್ಕೊಂಡೆ. ಸದ್ಯ ಗೈಸ್ ಆಗಿಲ್ಲ. ಡಿಸ್ಕ್ ಮಾತ್ರ ಸೀಕಾಗಿ ಕೊಡ್ತೀನಿ. ನಾವು ಕೊಡಿಬೇಕು 3 ಜನ ಇಲ್ಲ. ಡಬಲ್ ವಿಕ್ಟರು ನೀನು ಗೈಸ್ ಸೈಕಾಗಿತ್ತು ಮ್ಯಾಚ್. ಮಾತ್ರ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. 44+ ಆಯಿತು. ಸೈಕಾಗಿತ್ತು ಮ್ಯಾಚು 4 ಕಿಲಲ್ಲಿ. ಗೈಸ್ ಇವತ್ತಿನ ವೀಡಿಯೋಗೆ ಅಷ್ಟೇ. ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಏನಂದರೆ ನನಗೆ ಈಗ ಟೈಮ್ ಇಲ್ಲ. ಈಗ ಎಕ್ಸಾಮ್ ಮುಗೀತಿದೆ. ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ ಆದಷ್ಟು. ಹೋಲ್ಡ್ ಆನ್. ಆಗಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಜಾಸ್ತಿ. ಓಕೆನಾ ಗೈಸ್? ನನಗೀಗ ಹಾಕಕ್ಕೆ ಟೈಮ್ ಇಲ್ಲ ಅಂದರೂ ಶಾರ್ಟ್ಸ್ ಹಾಕ್ತಿರ್ತೀನಿ. ಅದು ನೋಡಿ ಎಂಜಾಯ್ ಮಾಡಿ ಗೈಸ್. ಬಾಯ್.